ನಾಡನ್ನ ಆಳುವ ಸರ್ಕಾರ ಬಂದು 3 ವರ್ಷವಾಯಿತು. ಒಂದು ಸರ್ಕಾರ ಹೇಗೆ ಕೆಲಸ ಮಾಡ್ತಿದೆ ಅಂತ ತಿಳಿಯೋಕೆ ಈ 3 ವರ್ಷದ ಅವಧಿ ಅತ್ಯಂತ ಮಹತ್ವಪೂರ್ಣ ಘಟ್ಟ. 5 ವರ್ಷದ ಸರ್ಕಾರವನ್ನ 1 ವರ್ಷದಲ್ಲಿ ಜಡ್ಜ್ ಮಾಡೋದು ಇಟ್ಸ್ ಟೂ ಅರ್ಲಿ ಅಂತ ಅನ್ಸ್ಬಿಡುತ್ತೆ. 2 ವರ್ಷ ಆಗ್ತಾನೆ ಟೇಕ್ ಆಫ್ ತಗೊಳ್ತಾ ಇರುತ್ತೆ. ಆದ್ರೆ 3 ವರ್ಷ ಇದೆಯಲ್ಲ, ಆಗ್ಲೇ ಒಂದು ಸರ್ಕಾರದ ಸಚಿವರ ಬಣ್ಣ ಗೊತ್ತಾಗೋದು. ಸರ್ಕಾರ ಏನ್ ಮಾಡ್ತಿದೆ, ಸಚಿವರು ಏನ್ ಮಾಡ್ತಿದ್ದಾರೆ ಅನ್ನೋದರ ಕ್ಲಾರಿಟಿ ಸಿಗುತ್ತೆ. ಸದ್ಯ ಸರ್ಕಾರದ ವಿಚಾರವನ್ನ ಮತ್ತೆ ನೋಡೋಣ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ, ತಮ್ಮನ್ನ ತಾವು ಸಂಪೂರ್ಣವಾಗಿ ಜನರ ಸೇವೆಗೆ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗುವಾಗ ಕಣ್ಣಿಗೆ ಕಾಣೋ ಮೊದಲ ಹೆಸರೇ ಒನ್ ಅಂಡ್ ಒನ್ಲಿ ಸಂತೋಷ್ ಲಾಡ್. ಎಸ್, ಹೆಸರಲ್ಲಿ ಸಂತೋಷವನ್ನ ಇಟ್ಕೊಂಡಿರೋ ಈ ಮನುಷ್ಯ ತಾನು ಸಂತೋಷವಾಗಿ ಇರ್ತೀನೋ ಇರಲ್ವೋ ಅನ್ನೋದನ್ನ ಮೈಂಡ್ ಮಾಡದೆ ಇತರರಲ್ಲಿ ಸಂತೋಷವನ್ನ ಕಾಣೋಕೆ ಹಪಹಪಿಸ್ತಾರೆ. ಅದರಲ್ಲೂ ಅಶಕ್ತರು, ನೊಂದವರು, ಶ್ರಮಿಕರು, ಕಾರ್ಮಿಕರು, ಬಡವರು, ವೃದ್ಧರು, ಅಂಗವಿಕಲರು, ಸೌಲಭ್ಯಗಳಿಂದ ವಂಚಿತರಾದವರು ಅಂದ್ರೆ ಸಾಕು, ಮೊದಲಿಗೆ ಅವರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡಿಯೇ ಸಿದ್ಧ, ಮಾಡಿಸಿಯೇ ಬದ್ಧ ಎಂಬ ವ್ಯಕ್ತಿತ್ವ ಈ ಸಂತೋಷ್ ಲಾಡ್ ಅವರದು. ಇವಿಷ್ಟೇ ಅಲ್ಲ, ಎಲ್ಲಾದ್ರೂ ಪ್ರಕೃತಿ ವಿಕೋಪ ಆದ್ರೂ, ಏನಾದ್ರೂ ದುರಂತವಾದ್ರೂ ಅಥವಾ ಯಾವುದೇ ಸಮಸ್ಯೆ ಎದುರಾದ್ರೂ ಅಲ್ಲಿಗೆ ಓಡೋಡಿ ಹೋಗ್ತಾರೆ, ಸಮಸ್ಯೆಗೆ ಪರಿಹಾರ ಒದಗಿಸ್ತಾರೆ. ಹಾಗಾಗಿಯೇ ಕೇರಳದ ವಯನಾಡ್ನಲ್ಲಿ ಪ್ರಕೃತಿ ವಿಕೋಪ ಆದಾಗ ಸಂತೋಷ್ ಲಾಡ್ ಹಾಜರಿರ್ತಾರೆ. ರಾಜ್ಯ ಸರ್ಕಾರದಿಂದ ಏನೆಲ್ಲ ಪರಿಹಾರ ಕಾರ್ಯಗಳು ಮಾಡಬಹುದು ಅನ್ನೋದನ್ನ ನೋಡಿ ಸಂತ್ರಸ್ತರ ನೆರವಿಗೆ ನಿಲ್ತಾರೆ. ಕೇದಾರನಾಥ ಪ್ರಕೃತಿ ವಿಕೋಪದಲ್ಲೂ ಇದೇ ರೀತಿ ಓಡೋಡಿ ಹೋಗಿ ಕನ್ನಡಿಗರ ರಕ್ಷಣೆಗೆ ಧಾವಿಸ್ತಾರೆ. ಒಡಿಸಾದ ಬಾಲಾಸೋರ್ ರೈಲು ದುರಂತದ ಸಂದರ್ಭ ಇರಬಹುದು, ಪಹಲ್ಗಾಮ್ ಅಟ್ಯಾಕ್ ವೇಳೆಯೂ ತಾವೇ ಮುಂದೆ ನಿಂತು ಸಂಕಷ್ಟದಲ್ಲಿದ್ದವರ ಕಣ್ಣೀರನ್ನ ಒರೆಸುವ ಕೆಲಸವನ್ನ ಸಂತೋಷ್ ಲಾಡ್ ಮಾಡ್ತಾರೆ. ಈ ರೀತಿ ಆಪತ್ ಬಾಂಧವರಾಗಿರೋ ಸಂತೋಷ್ ಲಾಡ್ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೂ ಅಚ್ಚುಮೆಚ್ಚು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ. ಇದೆಲ್ಲ ಸಂತೋಷ್ ಲಾಡ್ ಅವರ ವ್ಯಕ್ತಿತ್ವದ ಪರಿಚಯದ ಒಂದು ಮುಖವಾದ್ರೆ, ಇನ್ನು ತಮಗೆ ವಹಿಸಿರುವ ಕಾರ್ಮಿಕ ಇಲಾಖೆಯನ್ನ ಸಮರ್ಥವಾಗಿ ತೆಗೆದುಕೊಂಡು ಹೋಗ್ತಿರೋದನ್ನ ನೋಡಿ ಇಡೀ ದೇಶವೇ ಶಹಬಾಸ್ಗಿರಿ ನಡೆದಿದೆ. ಕಾರಣವಿಷ್ಟೇ, ಇಲಾಖೆಯಲ್ಲಿ ಕ್ರಾಂತಿಕಾರಿ ಯೋಜನೆಗಳನ್ನು ತಂದು ಆಡಳಿತ ವೈಖರಿಗೆ ಚುರುಕು ಮುಟ್ಟಿಸಿರೋದು, ಪಾರದರ್ಶಕವಾಗಿ ಕೆಲಸಗಳು ನಡೆಯುವಂತೆ ನೋಡಿಕೊಳ್ತಿರೋದು. ಅಷ್ಟಕ್ಕೂ ಸಿಂಪಲ್ ಹಂಬಲ್ ಮ್ಯಾನ್ ಸಂತೋಷ್ ಲಾಡ್ ಇಲಾಖೆಯಲ್ಲಿ ಮಾಡಿದ ಮ್ಯಾಜಿಕ್ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಶ್ರಮಿಕರ ಪಾಲಿನ ಭಾಗ್ಯದಾತ, ಆಪ್ತರಕ್ಷಕ, ಅಸಂಘಟಿತ ವಲಯದ ರಿಯಲ್ ಹೀರೋ. ಕೆಲಸ ಹಾಗೂ ಕುಶಲತೆಯ ಆಧಾರದ ಮೇಲೆ ಶ್ರಮಿಕ ವರ್ಗಕ್ಕೆ ಕನಿಷ್ಠ ವೇತನ ಜಾರಿಗೆ ತರುವಲ್ಲಿ ಸಂತೋಷ್ ಲಾಡ್ ಹಾಕಿರೋ ಶ್ರಮ ಅಷ್ಟಿಷ್ಟಲ್ಲ. ಅಷ್ಟೇ ಅಲ್ಲ, 65 ಲಕ್ಷ ಕಾರ್ಮಿಕರು, ನೌಕರರಿಗೆ ನೇರವಾಗಿ ಅನುಕೂಲವಾಗುವಂತೆ ಉಪಧನ ಕಾಯ್ದೆಯನ್ನ ಕಡ್ಡಾಯಗೊಳಿಸಿದ್ದಾರೆ. ಹಾಗೆಯೇ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಎಂಬ ಮಾಸ್ಟರ್ ಸ್ಟ್ರೋಕ್ ಯೋಜನೆ ಮೂಲಕ ಪಾರಂಪರಿಕ ಕಸುಬುಗಳಾದ 101ಕ್ಕೂ ವಲಯದ ಶ್ರಮಿಕರನ್ನ ಗುರುತಿಸಿ ಅವರಿಗೆ ಸಾಮಾಜಿಕ ಹಾಗೂ ಜೀವನ ಭದ್ರತೆಯನ್ನ ರೂಪಿಸುವಲ್ಲಿ ಮಾನ್ಯ ಸಂತೋಷ್ ಲಾಡ್ ಅವರ ಪಾತ್ರ ದೊಡ್ಡದು. ಹೀಗೆ ಶ್ರಮಿಕರ ಪಾಲಿಗೆ ಭಾಗ್ಯದಾತರಾದ್ರೆ ಅಸಂಘಟಿತ ವಲಯದ ರಿಯಲ್ ಹೀರೋ ಆಗಿದ್ದಾರೆ ಸಚಿವ ಸಂತೋಷ್ ಲಾಡ್. ಹಾಗಾಗಿಯೇ ಸಂತೋಷ್ ಲಾಡ್ರನ್ನ ಶ್ರಮಿಕರು, ಅಸಂಘಟಿತ ವಲಯದ ಆಪ್ತರಕ್ಷಕ ಎಂದು ಜನರು ಅಭಿಮಾನದಿಂದಲೇ ಕರೀತಾರೆ. ಈ ಯೋಜನೆಯಿಂದ 50 ಲಕ್ಷಕ್ಕೂ ಅಧಿಕ ಮಂದಿ ಪ್ರಯೋಜನವನ್ನ ಪಡೆದಿದ್ದಾರೆ. ಡೆಲಿವರಿ ಬಾಯ್ಸ್ಗೂ ಆಪ್ತರಕ್ಷಕನಾದ ಸಂತೋಷ್ ಲಾಡ್. ಸಿನಿಮಾ, ಪತ್ರಿಕೆ, ಹಾಲು ವಿತರಕರಿಗೂ ಸಹಾಯ. ಇತ್ತೀಚಿನ ದಿನಗಳಲ್ಲಿ ಡೆಲಿವರಿ ಬಾಯ್ಗಳ ಪಾತ್ರವನ್ನ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀವಿ. ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಅದು ಇದು ಅಂತ ಸೇವೆಗಳನ್ನ ಕೂತಲಿಯೇ ಪಡೆದುಕೊಳ್ತಾ ಇದ್ದೀವಿ. ಹೀಗೆ ಕಾಲು ಬುಡಕ್ಕೆ ತಂದು ಸೇವೆ ಮಾಡುವ ಹುಡುಗರ ಸಂಖ್ಯೆ ದೊಡ್ಡದಾಗಿದೆ. ಆದರೆ ಅವರಿಗೆ ಯಾವುದೇ ಭದ್ರತೆ ಇಲ್ಲಿಯವರೆಗೂ ಇರಲಿಲ್ಲ. ಸಾಮಾನ್ಯವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಂದಿಯನ್ನ ಗಿಗ್ ಕಾರ್ಮಿಕರು ಅಂತ ಕರೀತಾರೆ. ಇವರಿಗೆ ಕರ್ನಾಟಕ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷಣ ಮಾತ್ರದಲ್ಲಿ ಮಂಡಳಿ ರಚನೆ ಮಾಡಿ ದೊಡ್ಡ ಕ್ರಾಂತಿಯೇ ಮಾಡಿದ್ದಾರೆ ಸಂತೋಷ್ ಲಾಡ್.
ಇನ್ನು ಸಿನಿಮಾ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಕಾರ್ಮಿಕರು ಎಂದು ಗುರುತಿಸುವ ಕೆಲಸ ಇಲ್ಲಿಯವರೆಗೂ ಆಗಿರಲಿಲ್ಲ. ಅಷ್ಟೇ ಅಲ್ಲದೆ ಪತ್ರಿಕಾ ವಿತರಕರನ್ನ, ಹಾಲು ವಿತರಕರನ್ನ ಕಾರ್ಮಿಕರು ಎಂದು ಗುರುತಿಸಿರಲಿಲ್ಲ. ಈ ಬಗ್ಗೆ ಗಮನ ವಹಿಸಿದ ಸಂತೋಷ್ ಲಾಡ್ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕಾ ಹಾಗೂ ಹಾಲು ವಿತರಕ ಕಾರ್ಮಿಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಸ್ಥಾಪಿಸಿ ರಾಜ್ಯದಲ್ಲೇ ಹೊಸ ಮೈಲುಗಲ್ಲು ಬರೆದ ಕೀರ್ತಿ ಕೂಡ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತೆ. ಇದರ ಜೊತೆ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಮೂಲಕ ಸುಮಾರು 35 ಲಕ್ಷ ಜನರಿಗೆ ಭದ್ರತೆ, ಇನ್ನು ಆಶಾದೀಪ ಯೋಜನೆ ಮೂಲಕ ಖಾಸಗಿ ವಲಯದ ಉದ್ದಿಮೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉದ್ಯೋಗದ ಬಾಗಿಲನ್ನು ತೆರೆಸಿದವರು ಇದೇ ಸಂತೋಷ್ ಲಾಡ್. ಕಟ್ಟಡ ಕಾರ್ಮಿಕರ ಭುಜಬಲವೇ ಈ ಸಂತೋಷ್ ಲಾಡ್. ಶ್ರಮಿಕರ ತೋಳ್ಬಲ ಹೆಚ್ಚಿಸಿ ನಗು ತರಿಸಿದ ಆಶಾಕಿರಣ. ಹೌದು, ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ನಾಡಿನ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವ ಸೇನಾನಿಗಳಿಗೂ ಗೌರವ ಕೊಡುವ ಕೆಲಸವನ್ನ ಸಂತೋಷ್ ಲಾಡ್ ಸಂತೋಷದಿಂದಲೇ ಮಾಡಿದ್ದಾರೆ. ಸಚಿವರ ಆದ್ಯತೆ ಮೇರೆಗೆ 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ರಾಜ್ಯದ ಮೂಲೆ ಮೂಲೆಗೂ ಸಂಚರಿಸಿ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯದ ಮೇಲೂ ನಿಗಾ ಇಡ್ತಿದೆ. ಇನ್ನು ನೋಂದಾಯಿತ ವಲಸೆ ಕಟ್ಟಡ ಕಾರ್ಮಿಕರಿಗಾಗಿ ಶ್ರಮಿಕರ ತಾತ್ಕಾಲಿಕ ವಸತಿ ಸಮುಚ್ಚಯಗಳು ಕಾರ್ಮಿಕರು ಹಾಗೂ ಅವರ ಕುಟುಂಬದವರಿಗೆ ಬೆಚ್ಚನೆಯ ಸೂರು ಒದಗಿಸುತ್ತೆ. ಇನ್ನು ವಲಸೆ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ 104 ಶ್ರಮಿಕ ವಸತಿ ಶಾಲೆಗಳ ನಿರ್ಮಾಣ ಆಗ್ತಿರೋದು ಇದೇ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯ ಫಲವಾಗಿ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಇನ್ನು 10 ಜಿಟಿಟಿಸಿ ಕೌಶಲ್ಯ ತರಬೇತಿ ಕೇಂದ್ರಗಳು ಯುವ ಜನರ ಕೌಶಲ್ಯ ಅಭಿವೃದ್ಧಿಗೆ ಸಹಕಾರಿಯಾಗಲಿವೆ. ಕಾರ್ಮಿಕರು ಹಾಗೂ ಅವರ ಮಕ್ಕಳಿಗಾಗಿಯೇ ನಿರ್ಮಾಣವಾಗುತ್ತಿರುವ ಕೌಶಲ್ಯ ಕೇಂದ್ರಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ವಿವಿಧ ಕೌಶಲಗಳನ್ನು ಕಲಿಸಲಿವೆ. ಕಾರ್ಮಿಕರ ಮನೆ ಬಾಗಿಲಿಗೆ ಅಂಬೇಡ್ಕರ್ ಸೇವಾ ಕೇಂದ್ರಗಳು. ನಕಲಿ ಕಾರ್ಮಿಕ ಕಾರ್ಡ್ಗಳ ವಿರುದ್ಧ ಸಚಿವ ಲಾಡ್ ಸಮರ. ನಾಡಿನ ವಿವಿಧ 43 ಸ್ಥಳಗಳಲ್ಲಿ ಆರಂಭಿಸಿರುವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಕಾರ್ಮಿಕರ ಮನೆ ಬಾಗಿಲಿಗೆ ಇಲಾಖೆಯ ಯೋಜನೆಗಳನ್ನು ತೆಗೆದುಕೊಂಡು ಹೋಗ್ತಿದೆ ಎಂಬುದು ಗಮನಾರ್ಹ ಸಂಗತಿ. ಇನ್ನು ಅರ್ಹರಿಗೆ ಕಾರ್ಮಿಕ ಕಾರ್ಡ್ಗಳು ತಲುಪಬೇಕು ಎಂಬ ಸದುದ್ದೇಶದಿಂದ ಸಚಿವ ಸಂತೋಷ್ ಲಾಡ್ ಅವರು ಅನರ್ಹರ ನಕಲಿ ಕಾರ್ಮಿಕ ಕಾರ್ಡ್ ವಿರುದ್ಧ ಸಮರ ಸಾರಿದರು. ಅದರ ಪರಿಣಾಮವಾಗಿ ಇಲ್ಲಿಯವರೆಗೂ 2,62,331 ನಕಲಿ ಕಾರ್ಮಿಕ ಕಾರ್ಡ್ಗಳು ರದ್ದಾಗಿವೆ. ಇನ್ನು ಜಿಐಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹದಂತಹ ಕ್ರಮಗಳಿಂದ ಕರ್ನಾಟಕ ಕಟ್ಟಡ ಹಾಗೂ ಇತರ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಆರ್ಥಿಕ ಬಲ ಹೆಚ್ಚಿಸುವಲ್ಲಿ ಸಂತೋಷ್ ಲಾಡ್ ಯಶಸ್ವಿಯಾಗಿದ್ದಾರೆ. ಮಾತೆಯರ ಸಹೋದರಿಯರ ಸಂಕಷ್ಟಕ್ಕೆ ಮಿಡಿಯಿತು ಹೃದಯ. ಋತುಚಕ್ರ ರಜೆ ತಂದು ಮಹಿಳೆಯರ ಮೊಗದಲ್ಲಿ ಸಂತೋಷ. ಇಡೀ ದೇಶಕ್ಕೆ ಮಾದರಿಯಾಯಿತು ಸಚಿವ ಲಾಡ್ ನಡೆ. ಋತುಚಕ್ರ ಸಮಯದಲ್ಲಿ ಮಹಿಳೆಯರು ಅನುಭವಿಸುವ ನೋವು ಯಾರಿಗೆ ತಾನೇ ಗೊತ್ತಿಲ್ಲ. ಹಾಗಂತ ಇಲ್ಲಿವರೆಗೆ ಯಾರೂ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ ಮಾತೃ ಹೃದಯಿ ಸಂತೋಷ್ ಲಾಡ್ ತಿಂಗಳಿಗೆ ಒಂದರಂತೆ ವರ್ಷಕ್ಕೆ 12 ದಿನ ಋತುಚಕ್ರ ಕಡ್ಡಾಯ ರಜೆ ನೀಡುವಂತೆ ಸರ್ಕಾರದಿಂದ ಆದೇಶ ಹೊರಡಿಸುವಲ್ಲಿ ಯಶಸ್ವಿಯಾದರು. ಈ ಮೂಲಕ ಕೋಟ್ಯಂತರ ಉದ್ಯೋಗಸ್ಥ ಮಹಿಳೆಯರ ಮೊಗದಲ್ಲಿ ನಗು ಮೂಡಲು ಕಾರಣರಾದರು. ಈ ಯೋಜನೆ ಇಡೀ ಭಾರತಕ್ಕೆ ಮಾದರಿ ಆಗುವುದರ ಜೊತೆಗೆ ಪ್ರತಿಯೊಂದು ರಾಜ್ಯವೂ ತಾವು ಕೂಡ ಈ ನಿರ್ಧಾರವನ್ನ ಮಾಡಬೇಕು ಅಂತ ಮನವರಿಕೆ ಮಾಡಿಕೊಳ್ಳುವಲ್ಲಿ ಸಂತೋಷ್ ಲಾಡ್ ಕಾರ್ಯ ದೇಶಕ್ಕೆ ಕಣ್ಣು ತೆರೆಸಿತು ಅಂದ್ರೆ ಅತಿಶಯೋಕ್ತಿಯಲ್ಲ. ಇನ್ನು ಇದರ ಜೊತೆಗೆ ಮನೆ ಕೆಲಸದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಖಾಸಗಿ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ವಿಶೇಷ ಚೇತನರಿಗೆ ಮೀಸಲಾತಿಗಾಗಿ ಹಿರಿಯ ನಾಗರಿಕ ಕಾರ್ಮಿಕರಿಗೆ ಸಹಾಯ ಮಾಡಲು ಯೋಜನೆಗಳನ್ನು ಸಿದ್ಧಪಡಿಸಿ ಜಾರಿಯಾಗುವ ಹಂತದಲ್ಲಿದೆ. ಮಣ್ಣಿನ ಮಗನು ಇವನು. ಇಲಾಖೆ ಜೊತೆಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದಲೂ ಸಹಾಯ. ಪ್ರತಿಕ್ಷಣವೂ ವಿಶೇಷ ಚೇತನರಿಗೆ, ಬಡವರಿಗೆ, ನೊಂದವರಿಗೆ ಸಾಂತ್ವನ. ಜನಸೇವೆಗೆಂದೇ ಹುಟ್ಟಿರುವ ಸಂತೋಷ್ ಲಾಡ್ ಬಗ್ಗೆ ಬಿಡಿ ಬಿಡಿಯಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸುಖದ ಸುಪ್ಪತ್ತಿನಲ್ಲೂ ಇರಲು ಎಲ್ಲ ಅವಕಾಶಗಳು ಇದ್ರೂ ಬಡವರ, ನೊಂದವರ, ಅಶಕ್ತರ, ದೀನದಲಿತರ, ವಿಶೇಷ ಚೇತನರ ಕಷ್ಟಗಳಿಗೆ ಸ್ಪಂದಿಸಬೇಕು, ಅವರ ಮೊಗದಲ್ಲೂ ಸಂತೋಷ ತರಿಸಬೇಕು ಅಂತ ಹಪಹಪಿಸೋದು ಲಾಡ್ ಅವರಿಗೆ ಬಾಲ್ಯದಿಂದಲೇ ಅಂಟಿರೋ ವಿಶೇಷ ಗುಣ.
ಹಾಗಾಗಿಯೇ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಅನ್ನೋ ಗತ್ತು ಗೈರತ್ತು ಎಲ್ಲವನ್ನ ಮರೆತು ಪ್ರತಿ ಕ್ಷಣ ಸಹಾಯ ಮಾಡೋದನ್ನೇ ಫುಲ್ ಟೈಮ್ ಕಾಯಕ ಮಾಡಿಕೊಂಡಿದ್ದಾರೆ ಲಾಡ್ ಸಾಹೇಬ್ರು. ಹಾಗಾಗಿಯೇ ಇಲಾಖೆ ಜೊತೆಗೆ ಒಂದೆಡೆ ಸೇವೆ ಮಾಡ್ತಿದ್ರೆ ಮತ್ತೊಂದೆಡೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದಲೂ ಲಕ್ಷಾಂತರ ಮಂದಿ ಬಡವರ, ವಿಶೇಷ ಚೇತನರ, ವಿದ್ಯಾರ್ಥಿಗಳ, ನೊಂದವರ ಕಣ್ಣೀರು ಒರೆಸುವ ಕೆಲಸವನ್ನ ಸಂತೋಷ್ ಲಾಡ್ ಮಾಡಿಕೊಂಡು ಬರ್ತಿದ್ದಾರೆ. ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಕರುನಾಡೆ ಫಿದಾ. 3 ವರ್ಷದಲ್ಲಿ 100 ವರ್ಷ ನೆನಪಿಟ್ಟುಕೊಳ್ಳುವಂತಹ ಕೆಲಸ. ಈ 3 ವರ್ಷದಲ್ಲಿ ಸರ್ಕಾರ ಯಾವ ರೀತಿ ಜನರ ನೆರವಿಗೆ ಬಂತೋ ಬಿಡ್ತೋ ಗೊತ್ತಿಲ್ಲ. ಆದರೆ ಸಚಿವ ಸಂತೋಷ್ ಲಾಡ್ ಅಂತೂ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಈ ಮೂಲಕ ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಆಪತ್ ಬಾಂಧವರಾಗಿದ್ದಾರೆ. ಅಯ್ಯೋ ಮುಗ್ದೇ ಹೋಯ್ತು ಅಂತ ನೊಂದುಕೊಂಡಿದ್ದ ಅದೆಷ್ಟು ಮನಸ್ಸುಗಳಿಗೆ ಆಶಾಕಿರಣವಾಗಿದ್ದಾರೆ. ಬದುಕು ಕಟ್ಟಿಕೊಳ್ಳುವ ಭರವಸೆ ಮೂಡಿಸಿದ್ದಾರೆ. ಭ್ರಷ್ಟಾಚಾರ, ಸ್ವಾರ್ಥ ತುಂಬಿರುವ ಈ ರಾಜಕಾರಣದಲ್ಲಿ ನಿಸ್ವಾರ್ಥದಿಂದ ಒಬ್ಬ ಜನನಾಯಕ ಹೇಗೆ ಸೇವೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ. ನಿಮ್ಮಿಂದ ಮತ್ತಷ್ಟು ನಾಡಿಗೆ, ನಾಡಿನ ಜನರಿಗೆ ಒಳಿತಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಶುಭವಾಗಲಿ ಸರ್. ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.